ಸೈಯದ್ ಮದನಿ ಅರಬಿಕ್ ಎಜುಕೇಷನ್ ಟ್ರಸ್ಟ್ ಆಶ್ರಯದಲ್ಲಿ ಮದರಸದ ಪಬ್ಲಿಕ್ ಪರೀಕ್ಷೆ ಆರಂಭಗೊಂಡಿದ್ದು ಪ್ರಥಮ ಬಾರಿಗೆ ಟ್ರಸ್ಟ್ ವಿದ್ಯಾರ್ಥಿಗಳು ನಿಗದಿತ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ. 5, 7 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದೇ ಮೊದಲ ಬಾರಿಗೆ ಉಳ್ಳಾಲ ಹಜರತ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಪಬ್ಲಿಕ್ ಪರೀಕ್ಷೆ ಇರುವುದರಿಂದ ಶಾಲೆಯಲ್ಲಿ ನಡೆಯುವಂತೆ ಪರೀಕ್ಷೆ ಬರೆಯುವ ಮಕ್ಕಳಿಗರ ಗುರುತು ಚೀಟಿ, ಹಾಲ್ ಟಿಕೆಟ್ ವ್ಯವಸ್ಥೆ ಮಾಡಲಾಗಿತ್ತು. ಧಾರ್ಮಿಕ ಶಿಕ್ಷಣದಲ್ಲಿ ಹೊಸ ಪರಿಕಲ್ಪನೆಗೆ ನಾಂದಿ ಹಾಡಲಾಗಿದೆ. ದರ್ಗಾ ಅಧೀನದಲ್ಲಿ ಚಾರಿಟೇಬಲ್ ಹಾಗೂ ಅರಬಿಕ್ ಎಜುಕೇಷನ್ ಟ್ರಸ್ಟ್ ಎನ್ನುವ ಪ್ರತ್ಯೇಕ ವಿಭಾಗಗಳಿದ್ದು, ದರ್ಗಾ ಅಧ್ಯಕ್ಷರು ಮುಖ್ಯಸ್ಥರಾಗಿದ್ದರೆ ಉಳಿದೆರಡು ಟ್ರಸ್ಟ್ಗಳಿಗೆ ಉಪಾಧ್ಯಕ್ಷರ ಸಹಿತ ಪದಾಧಿಕಾರಿಗಳು ಟ್ರಸ್ಟ್ಗಳಿದ್ದಾರೆ. ಇಲ್ಲಿನ ಯೋಜನೆಗಳನ್ನ ಪದಾಧಿಕಾರಿಗಳು ಚರ್ಚಿಸಿ ಕೈಗೊಳ್ತಾ ಇದ್ದು, ದರ್ಗಾ ಸಮಿತಿಯ ಅನುಮತಿಯ ಬಳಿಕ ಕಾರ್ಯರೂಪಕ್ಕೆ ಬರುತ್ತೆ. ಹಿಂದೆ ಆಯಾ ಮದರಸ್ಗಳಲ್ಲಿ ಪರೀಕ್ಷೆ ಅಧೀನದಲ್ಲಿ ಪರೀಕ್ಷೆ ನಡೀತಾ ಇತ್ತು. ಟ್ರಸ್ಟ್ ಅಧೀನದಲ್ಲಿ 33 ಮದರಸ್ಗಳಿದ್ದು ಒಟ್ಟು 1500 ಮಕ್ಕಳು ಪರೀಕ್ಷೆ ಬರೆಯಲಿದ್ದಾರೆ. 33 ಮದರಸಗಳು ಈ ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ನ ಅಧೀನದಲ್ಲಿದೆ. ಇದು ಈ ಮೊದಲು ಆಯಾ ಮದ್ರಸಗಳಲ್ಲೇ ಈ ಪರೀಕ್ಷೆಯನ್ನು ನಡೆಸ್ತಾ ಇದ್ದೆವು. ಆದರೆ ಈ ಸಾರಿ ಪಬ್ಲಿಕ್ ಪರೀಕ್ಷೆ ಅಂದರೆ 5, 7, 10 ಈ 3 ಕ್ಲಾಸಿನ ಪರೀಕ್ಷೆ ಒಂದೇ ಸೆಂಟರ್ನಲ್ಲಿ ಮಾಡುವಂಥ ಒಂದು ಪ್ರಥಮ ಯೋಜನೆ ನಾವು ಮಾಡಿದೆವು. ಇದರ ಅಂಗವಾಗಿ ಪ್ರಥಮವಾಗಿ ಇವತ್ತು ಪರೀಕ್ಷೆ ನಡೀತಾ ಇದೆ. ಆದರೆ ಪ್ರಾರಂಭದಲ್ಲಿ ಸ್ವಲ್ಪ ನಮಗೆ ಅಡೆತಡೆಗಳು, ಸ್ವಲ್ಪ ಕಷ್ಟಗಳು ಇರಬಹುದು. ಇದು ಪ್ರಾರಂಭದ ಸಾಮಾನ್ಯವಾಗಿ ಇರತಕ್ಕಂಥ ಒಂದು ಅಡೆತಡೆಗಳು. ಆಗ ಮುಂದೆ ಇದರಿಂದ ಎಲ್ಲ ತೊಂದರೆಗಳನ್ನ ಸರಿ ಮಾಡಿ ಇನ್ನು ಮುಂದೆಗೆ ಅತ್ಯಂತ ಯಶಸ್ವಿಯಾಗಿ ಎಲ್ಲರಿಗೂ ಹೊಂದುವಂತ ರೀತಿಯಲ್ಲಿ ನಾವು ಈ ಪರೀಕ್ಷೆಯನ್ನು ನಾವು ಮುಂದುವರಿಸುವಂತ ಅಭಿಪ್ರಾಯದಲ್ಲಿದ್ದೇವೆ. ಹಾಗೆ ಇನ್ನಿತರ ಅನೇಕ ಯೋಜನೆಗಳನ್ನು ಸೈಯದ್ ಮದನಿ ಅರಬಿಕ್ ಎಜುಕೇಷನ್ ಟ್ರಸ್ಟ್ ಹಮ್ಮಿಕೊಂಡಿದೆ. ಶನಿವಾರ ಮೊದಲ ಪರೀಕ್ಷೆ ಆರಂಭಗೊಂಡಿದ್ದು, ಕೇಂದ್ರಕ್ಕೆ ಬರುವ ಮುನ್ನ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ದರ್ಗಾ ಅಧ್ಯಕ್ಷ ಅಬ್ದುಲ್ ರಶೀದ್, ಅರಬಿಕ್ ಎಜುಕೇಷನ್ ಟ್ರಸ್ಟ್ ಉಪಾಧ್ಯಕ್ಷ ಮೊಹಮ್ಮದ್, ಪ್ರಮುಖರಾದ ಅಮೀರ್ ಪಟ್ಲ, ಆಸಿಫ್ ಅಬ್ದುಲ್ಲಾ, ಅಬ್ಬಾಸ್, ಯುಟಿಲಿಯಾಸ್, ಯುಬಿ ಯೂಸಫ್, ಸುಲೈಮಾನ್ ಸಖಾಫಿ, ಟ್ರಸ್ಟಿ ಅಯೂಬ್ ಯುಬಿ, ಜಬ್ಬಾರ್ ಮೇಲಂಗಡಿ, ಹಮೀದ್ ಕೋಡಿ, ಯುಕೆ ಮೊಹಮ್ಮದ್ ಮುಸ್ತಫಾ, ಮೊಯಿನಬ್ಬ ಬುಟ್ಟು, ಮುಸ್ತಫಾ ಇಸ್ಮಾಯಿಲ್ ಮೊದಲಾದವರು ಭೇಟಿ ನೀಡಿ ಪರಿಶೀಲಿಸಿದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.